What happens when we lay everything in his hands? ಎಲ್ಲವನ್ನು ಅವರ ಕೈಗಳಿಗೆ ನಾವು ಒಪ್ಪಿಸಿಕೊಡುವಾಗ ಏನಾಗುತ್ತದೆ? ಯೆಹೋಶುವ ಪುಸ್ತಕ 4ನೇ ಅಧ್ಯಾಯ 23-24ನೇ ವಾಕ್ಯ ಓದಿಕೊಳ್ಳೋಣ. That the people of the earth may know that the hand of the Lord, that it is a mighty hand. ಅವರ ಕರಗಳು ಬಲವುಳ್ಳ ಕರಗಳಾಗಿದೆ. ನಾವು ನಮ್ಮ ಸಮಸ್ಯೆಗಳನ್ನು, ನಮ್ಮ ಕುಟುಂಬವನ್ನು, ನಮ್ಮ ಆದಾಯದ ಪ್ರಥಮ ಫಲಗಳನ್ನು ನಾವು ಕೊಡಬೇಕು ಎಂದು ನಾವು ಹೇಳುವಾಗ, ನಮ್ಮ ಜೀವನವನ್ನು ಸಮರ್ಪಣೆ ಮಾಡುವಾಗ ನಾವು ಸಾಧಾರಣವಾದ ಕರಗಳಲ್ಲಿ ನಾವು ಒಪ್ಪಿಸಿಕೊಡ್ತಾ ಇಲ್ಲ, ಆದ್ರೆ ಸರ್ವಶಕ್ತನಾದ ದೇವರ ಕರಗಳಲ್ಲಿ ಕೊಡುವವರಾಗಿದ್ದೇವೆ. ಈ ಪರಾಕ್ರಮಶಾಲಿಯಾದ ಕರ್ತನೆ ಯೋರ್ದಾನನ್ನು ಬತ್ತಿಸುವಂತೆ ಮಾಡುವವರಾಗಿದ್ದಾರೆ, ಕೆಂಪು ಸಮುದ್ರವನ್ನು ಬತ್ತಿಸುವಂತೆ ಮಾಡುವವರಾಗಿದ್ದಾರೆ. ಇವತ್ತು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ಭವಿಷ್ಯಕ್ಕಾಗಿ ಯೋಚಿಸ್ತಾ ಇದ್ದೀರಾ? ಏನೋ ಒಂದು ಭಯ ನಿನ್ನನ್ನು ಕಾಡುತ್ತಾ ಇದೆಯಾ? ಏನೋ ಒಂದು ಕಾರ್ಯಗಳು ಅಸಮಾಧಾನವಾಗಿದೆಯಾ? ವಾಟ್ ಈಸ್ ಯೋರ್ ಪ್ರಾಬ್ಲಮ್ ಪ್ರಿಯರ್? ಬ್ರಿಂಗ್ ಇಟ್ ಟು ಜೀಸಸ್ ಕ್ರೈಸ್ಟ್. ಆ ಸಮಸ್ಯೆಯನ್ನು ಪರಿಹಾರ ಮಾಡಕ್ಕೆ ಯೇಸುವಿಂದ ಮಾತ್ರನೇ ಸಾಧ್ಯವಾಗುತ್ತದೆ ಪ್ರಿಯರ್. ಹಿ ಈಸ್ ಸ್ಪೆಷಲಿಸ್ಟ್ ಇನ್ ಎವ್ರಿಥಿಂಗ್. ಎಲ್ಲ ಕಾರ್ಯಗಳನ್ನು ಅವರು ಶಾಂತಪಡಿಸಕ್ಕೆ ಸಾಧ್ಯ. ಕರಗಳನ್ನು ಚಾಚಿ ಆ ಒಂದು ಬಿರುಗಾಳಿಯನ್ನು ಶಾಂತಪಡಿಸಿದ್ರು. ಇವತ್ತು ನಿನಗೆ ವಿರುದ್ಧವಾಗಿ, ನಿನ್ನ ಕುಟುಂಬಗಳಿಗೆ ವಿರುದ್ಧವಾಗಿ, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಏನಾದರೂ ಬಿರುಗಾಳಿ, ಸಮಾಧಾನದ ಬಿರುಗಾಳಿ, ಸಾಲ ಎಂಬ ಬಿರುಗಾಳಿ, ವ್ಯಾಧಿ ಎಂಬ ಬಿರುಗಾಳಿ, ಪಾಪ ಎಂಬ ಬಿರುಗಾಳಿ, ಅನೀತಿ ಎಂಬ ಬಿರುಗಾಳಿ, ತೊಂದರೆ ಎಂಬ ಬಿರುಗಾಳಿ ನಿಮಗೆ ಬೀಸುತ್ತಾ ಇರಬಹುದು. ನೀವು ಕೇಳುವುದಾದರೆ, ಯೇಸುವೇ, ಈ ಸಮಸ್ಯೆಯನ್ನು ನಿನ್ನ ಕರಗಳಲ್ಲಿ ನಾನು ಒಪ್ಪಿಸಿಕೊಡುತ್ತೇನೆ, ನನ್ನ ಜೀವನ ನಾಶ ಆಗುವ ರೀತಿಯಲ್ಲಿ ಇದೆ ಎಂದು ನೀವು ಸಮರ್ಪಣೆ ಮಾಡುವಾಗ ಆ ಸರ್ವಶಕ್ತನಾದ ದೇವರು ತನ್ನ ಭುಜ ಬಲವನ್ನು ಚಾಚಿ ನಿನ್ನ ಕುಟುಂಬಕ್ಕೆ ಆ ಒಂದು ಬಾಧೆ ಉಂಟಾಗದಂತೆ ಅವರು ಶಾಂತಪಡಿಸಕ್ಕೆ ಶಕ್ತರಾಗಿದ್ದಾರೆ.